ನಿಮಗೊಂದು 5 ಕೋಟಿ ರೂಪಾಯಿ ಕವರೇಜ್ ಬೇಕು ಅಂದರೆ, ಒಂದು ವೇಳೆ ನಿಮಗೆ ಅದಕ್ಕೆ ಸಫಿಷಿಯೆಂಟ್ ಆದಾಯ ಇದ್ದರೆ 5 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಹೆಚ್ಚಂದ್ರೆ ಒಂದು 35ರಿಂದ 40 ಸಾವಿರದ ಒಳಗಡೆ ಸಿಕ್ಬಿಡುತ್ತೆ. ನೀವು 35-40 ಸಾವಿರ ಕಟ್ಬಿಟ್ಟು ನಾಳೆ ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ನಿಮ್ಮ ಕುಟುಂಬಕ್ಕೆ 5 ಕೋಟಿ ಬರುತ್ತೆ. ನೀವು ಮಾಡಲೇಬೇಕಾದ ಕೆಲಸ ಏನಪ್ಪ ಅಂದರೆ, ನೀವೊಂದು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡಿರ್ತೀವಿ. ಮನೆಯಲ್ಲಿ ದುಡಿಯುತ್ತಿರುವಂತಹ ವ್ಯಕ್ತಿಗೆ ದಿಢೀರಂತ ಏನಾದರೂ ಒಂದು ಅನಾಹುತ ಆದರೆ ಅಥವಾ ಏನಾದರೂ ಒಂದು ಸಮಸ್ಯೆ ಆದರೆ ಆ ಇಡೀ ಮನೆ ಬೀದಿಗೆ ಬರುತ್ತೆ. ಇದು ನಿಮ್ಮ ಒಂದು ಜೀವನದಲ್ಲೂ ಕೂಡ ಆಗಿರ್ಬೋದು. ಸೊ ನಮ್ಮ ಮನೆಯವರು ಫಿನಾನ್ಷಿಯಲಿ ಸೆಟಲ್ ಆಗಿರಬೇಕು ಅಂತಂದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿರಬೇಕು. ಹಾಗಾದ್ರೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಒಂದು ನೀವು ನೆನ್ಪಿಟ್ಕೋಬೇಕಾಗಿದ್ದು, ಟರ್ಮ್ ಇನ್ಶೂರೆನ್ಸಲ್ಲಿ ಸಿಗೋ ದೊಡ್ಡ ಬೆನಿಫಿಟ್ ಏನಂದರೆ ಕಡಿಮೆ ಪ್ರೀಮಿಯಂ ಕಟ್ಟಿ ದೊಡ್ಡ ಕವರೇಜ್ ತಗೊಳ್ಳೋದು. ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೆ, 30 ವರ್ಷದ ವ್ಯಕ್ತಿಗೆ 1 ಕೋಟಿ ರೂಪಾಯಿ ಕವರೇಜು ಬರೀ ಒಂದು 8,000 ರೂಪಾಯಿಗೆ ಸಿಗುತ್ತೆ. ಇನ್ಫ್ಯಾಕ್ಟ್ ಕೆಲವು ಕಂಪ್ನಿ 7,500ಕ್ಕೂ ಕೊಡ್ತಾರೆ, 7,000ಕ್ಕೂ ಕೊಡ್ತಾರೆ. ನಿಮಗೊಂದು 5 ಕೋಟಿ ರೂಪಾಯಿ ಕವರೇಜ್ ಬೇಕು ಅಂದರೆ, ಒಂದು ವೇಳೆ ನಿಮಗೆ ಅದಕ್ಕೆ ಸಫಿಷಿಯೆಂಟ್ ಆದಾಯ ಇದ್ದರೆ 5 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಕವರೇಜನ್ನು ಹೆಚ್ಚಂದ್ರೆ ಒಂದು 35ರಿಂದ 40 ಸಾವಿರದ ಒಳಗಡೆ ಸಿಕ್ಬಿಡುತ್ತೆ ನಿಮ್ಗೆ. 5 ಕೋಟಿ ರೂಪಾಯಿ ನೀವು 35-40 ಸಾವಿರ ಕಟ್ಬಿಟ್ಟು ನಾಳೆ ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ನಿಮ್ಮ ಕುಟುಂಬಕ್ಕೆ 5 ಕೋಟಿ ಬರುತ್ತೆ. ಸೊ ಇದು ದೊಡ್ಡ ಬೆನಿಫಿಟ್ಟು. ಈ ಥರದ ಇನ್ನೊಂದು ಪ್ಲ್ಯಾನ್ ಇಲ್ಲವೇ ಇಲ್ಲ. ಇದು ಎಲ್ಲರೂ ತಗೋಬೇಕು. ಅದರಲ್ಲೂ ಕೂಡ ಜಾಸ್ತಿ ಇನ್ಕಮ್ ಇದ್ದವರಂತೂ ಕೆಲವರೆಲ್ಲ 20 ಕೋಟಿ, 30 ಕೋಟಿ, 50 ಕೋಟಿ ಕವರೇಜ್ ತಗೊಳ್ತಾರೆ. ಈಗ ಕೀ ಮ್ಯಾನ್ ಇನ್ಶೂರೆನ್ಸ್ ಅಂತ ಬರುತ್ತೆ, ಅಲ್ಲಂತೂ ಸಿಕ್ಕಾಪಟ್ಟೆ ಕವರೇಜ್ ತಗೋತಾರೆ. ನಾನು ಹೇಳೋದು, ಈಗ ಸಣ್ಣ ಪುಟ್ಟವ್ರೀಗ ದೊಡ್ಡವರು ಸಿಕ್ಕಾಪಟ್ಟೆ ತಗೋತಾರೆ, ಒಳ್ಳೆಯದು, ಅವ್ರಿಗೆ ಆದಾಯನೂ ಇರುತ್ತೆ, ಆಸ್ತಿನೂ ಇರುತ್ತೆ. ಆದರೆ ಕೂಲಿ ಮಾಡೋರು, ಆಟೋ ಡ್ರೈವರ್ಸು, ಟ್ಯಾಕ್ಸಿ ಓಡಿಸೋರು, ತಿಂಗಳಿಗೆ 20,000, 30,000, 40,000 ಸಂಪಾದನೆ ಮಾಡೋರು ಸಡನ್ನಾಗಿ ಒಂದು ವೇಳೆ ಸತ್ತೋಗ್ಬಿಟ್ರು ಅಂದರೆ ಅವ್ರ ಕುಟುಂಬದ ಗತಿ ಏನು ಹೇಳಿ? ಹೇಗೆಂದರೆ ಕೈಗೆ ಬಾಯಿಗೆ ಮಾಡ್ಕೊಂಡು ಬದುಕ್ತಿರ್ತಾರೆ, ಬಹಳ ಕಷ್ಟದಲ್ಲಿ ಬದುಕ್ತಿರ್ತಾರೆ. ಸಡನ್ನಾಗಿ ಅವರ ಮನೆಯಲ್ಲಿ ಒಂದು ವೇಳೆ ಸಾವಾಗ್ಬಿಡ್ತು ಅಂದರೆ ಅವ್ರ ಕುಟುಂಬದ ಗತಿ ಏನು? ಸೊ ಆ ಕಾರಣದಿಂದ ನೀವು ಮಾಡಲೇಬೇಕಾದ ಕೆಲಸ ಏನಪ್ಪ ಅಂದರೆ, ನೀವೊಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು. ಇದು ಈ ಬೆನಿಫಿಟ್ ನಂಬರ್ 1 ಇದೆಯಲ್ಲ, ಕಡಿಮೆ ಬೆಲೆಗೆ ಸಿಗುತ್ತೆ, ಮಿಸ್ ಮಾಡದೆ ತಗೊಳ್ಳಿ. ಇನ್ನು ಎರಡನೇದು, ನಿಮ್ಗೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಬೆನಿಫಿಟ್ ಏನಪ್ಪ ಅಂದರೆ, ಈಗ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ಅಂತ ಏನು ಸಿಗುತ್ತೆ, ಇದೇನಾಗುತ್ತೆ ಅಂದರೆ, ನಿಮ್ಗೊಂದು ವೇಳೆ ಒಂದು 15-20 ಬೇರೆ ಬೇರೆ ಕಾಯಿಲೆಗಳು ಸಿಗುತ್ತೆ. ಈಗ ಒಂದು ವೇಳೆ ಕ್ಯಾನ್ಸರ್ ಬಂತಪ್ಪ, ಬ್ರೈನ್ ಟ್ಯೂಮರ್ ಆಯ್ತಪ್ಪ, ಇಂಥ ಟೈಮಲ್ಲಿ ನಿಮಗೊಂದು ಸರ್ವೈವಲ್ ಬೆನಿಫಿಟ್ಗೆ ಅವಕಾಶ ಇದೆ. ಬಟ್ ಆದರೆ ನೆನ್ಪಿಟ್ಕೊಳ್ಳಿ, ಇದೊಂದು ಸರ್ವೈವಲ್ ಬೆನಿಫಿಟ್ಟು. ಅಂದರೆ ನನಗೆ ಕಾಯಿಲೆ ಬಂದು 30 ದಿನ, ಕೆಲವು ಕಂಪ್ನಿಲಿ 60 ದಿನ ತನಕ ನಾನು ಬದುಕಿರಬೇಕು. ಬದುಕಿದ್ರೆ ಮಾತ್ರ ನನಗೆ ಒಂದು ಲಮ್ಸ್ ಅಮೌಂಟ್ ಕೊಡ್ತಾರೆ. ಈ ರೈಡರ್ಗೆ ನೀವು ಎಕ್ಸ್ಟ್ರಾ ಪ್ರೀಮಿಯಂ ಕೊಟ್ಟು ತಗೋಬೇಕು. ಇದೇನು ಇನ್ಬಿಲ್ಟ್ ಅಲ್ಲ. ಅಂದರೆ ನಿಮ್ಮ ಪಾಲಿಸಿ 1 ಕೋಟಿ ಕವರೇಜ್ ತೊಗೊಂಡ ತಕ್ಷಣ ಇದ್ರ ಜೊತೆಗೆ ಬಂದುಬಿಡಲ್ಲ, ಇದು ಸಪ್ರೇಟ್ ಇರುತ್ತೆ. ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಬೇಕು. ಇದನ್ನು ಏಜೆಂಟ್ಸು, ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕಂಪ್ನಿಯವರು ಆನ್ಲೈನಲ್ಲಿ ಕೊಂಡ್ಕೊಂಡು ಕೂಡ ಮಾರ್ಕೆಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನನ್ನ ಸಜೆಷನ್ನು, ಇದನ್ನು ನೀವು ತೊಗೊಳೋದು ಬೇಡ. ಯಾಕಂದರೆ ಇದು ಸರ್ವೈವಲ್ ಬೆನಿಫಿಟ್ಟು. ಇದ್ರ ಬದಲು ಸೆಪ್ರೇಟಾಗಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ಳಿ, ಅದಕ್ಕೊಂದು ಸೂಪರ್ ಟಾಪ್ ತೊಗೊಳ್ಳಿ, ಅದು ಈ ಬೆನಿಫಿಟನ್ನು ನಿಮಗೆ ಕೊಡುತ್ತೆ. ಸೆಪ್ರೇಟಾಗಿ ಈ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರು ಇದ್ರ ಜೊತೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅದು ಬೇಡ. ಅದು ಎರಡನೇ ಬೆನಿಫಿಟ್. ಇನ್ನು ಮೂರನೇ ಬೆನಿಫಿಟ್ಟು, ನಿಮಗೊಂದು ವೇಳೆ ಡಿಸೆಬಿಲಿಟಿ ಆದರೆ, ಆಕ್ಸಿಡೆಂಟ್ ಆಗಿ ಅಥವಾ ಇನ್ನೇನೋ ಸಮಸ್ಯೆ ಆಗಿ, ಆಕ್ಸಿಡೆಂಟಿಂದ ನಿಮಗೆ ಡಿಸೆಬಿಲಿಟಿ ಆಗಿ ಕಣ್ಣು ಹೋಗಿ, ಕಾಲು ಹೋಗಿ, ಕೈ ಹೋಗಿ ಅಥವಾ ಮಾತು ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಗೆ ಆವಾಗ ಡಿಸೆಬಿಲಿಟಿ ಬೆನಿಫಿಟ್ ಸಿಗುತ್ತೆ. ಅಂದರೆ ನಿಮಗಲ್ಲಿ ಟೆಂಪ್ರರಿ ಡಿಸೆಬಿಲಿಟಿ ಅಂತ ಇರುತ್ತೆ, ಟೆಂಪ್ರರಿ ಟೋಟಲ್ ಡಿಸೆಬಿಲಿಟಿ ಅಂತ ಇರುತ್ತೆ, ಅಥವಾ ಟೆಂಪ್ರರಿ ಪಾರ್ಷಲ್ ಡಿಸೆಬಿಲಿಟಿ ಅಂತ ಇರುತ್ತೆ, ಅಥವಾ ಪರ್ಮನೆಂಟ್ ಟೋಟಲ್ ಡಿಸೆಬಿಲಿಟಿ ಅಂತ ಇರುತ್ತೆ, ಅಥವಾ ಪರ್ಮನೆಂಟ್ ಪಾರ್ಷಲ್ ಡಿಸೆಬಿಲಿಟಿ ಅಂತ ಇರುತ್ತೆ. ಇಂಥದ್ದು ಬೇರೆ ಬೇರೆ ಡಿಸೆಬಿಲಿಟಿಗಳನ್ನ ಡಿಫೈನ್ ಮಾಡಿರ್ತಾರೆ. ಆ ಡಿಸೆಬಿಲಿಟಿಗೆ ತಕ್ಕಂತೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದು ಕೂಡ ಕಂಪನಿಯಿಂದ ಕಂಪನಿಗೆ ವೇರಿ ಆಗುತ್ತೆ. ನೀವು ಟರ್ಮ್ ಇನ್ಶೂರೆನ್ಸನ್ನ ಕೊಂಡ್ಕೊಳ್ಳುವಾಗ, ಈ ರೈಡರ್ನ ಸೆಲೆಕ್ಟ್ ಮಾಡುವಾಗ ಇದನ್ನು ತಗೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಪ್ರೇಟಾಗಿ ಪರ್ಸ್ನಲ್ ಆಕ್ಸಿಡೆಂಟ್ ಪಾಲಿಸಿಯನ್ನು ತೊಗೋಬೋದು. ಬಟ್ ಆದರೆ ಅದನ್ನು ತೊಗೊಳ್ಳೋ ಬದಲು ಅದು 2 ಪಾಲಿಸಿ ಆಗಿಬಿಡುತ್ತೆ. ಇದೇ ಪಾಲಿಸಿ ಜೊತೆಗೆ ನೀವು ಎಕ್ಸ್ಟ್ರಾ ಕವರೇಜ್ನ ಆ್ಯಡ್ ಮಾಡ್ಕೋಬೋದು. ಇದು ಭಾಳ ಉತ್ತಮವಾದದ್ದು. ಯಾಕಂದರೆ ಟರ್ಮ್ ಇನ್ಶೂರೆನ್ಸಲ್ಲಿ ಮೇಯ್ನ್ ಬೆನಿಫಿಟ್ ಇದೆಯಲ್ಲ, ಅದು ನೀವು ಸತ್ತ ಮೇಲೆ ಬರೋದು. ಬಟ್ ಇದು ನೀವು ಬದುಕಿದ್ದಾಗ ನಿಮಗೆ
ಡಿಸೆಬಿಲಿಟಿ ಆದಾಗ ಬರೋದು, ಇದನ್ನು ಕೂಡ ಮಿಸ್ ಮಾಡದೆ ತಗೊಳ್ಳಿ. ಸೊ ಸ್ನೇಹಿತರೆ, ಈಗ ನೀವು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದನ್ನ ಎಲ್ಲಿ ಮಾಡಿಸ್ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವು ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಬಟ್ ಇಲ್ಲ, ಇದ್ರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಬೇಕು ಅನ್ನೋದಿದ್ರೆ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ 1 ಗಂಟೆ 15 ನಿಮಿಷದ ಸಂಪೂರ್ಣ ಕೋರ್ಸ್ ಅನ್ನ ನಿಮಗೋಸ್ಕರ ಫ್ರೀಡಮ್ ಆ್ಯಪ್ ಡಿಸೈನ್ ಮಾಡಿದೆ. ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಇನ್ನು 4ನೇ ಬೆನಿಫಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಕುಟುಂಬಕ್ಕೋಸ್ಕರ ಮನೆ, ಆಸ್ತಿ, ಸೈಟು, ತೋಟ ಇನ್ನೇನೇನೋ ಮಾಡ್ತಿರ್ತೀವಿ. ಅದೆಲ್ಲ ಸೆಕ್ಯೂರಿಟಿಗೋಸ್ಕರ. ನಮ್ಮ ಕುಟುಂಬ ನಾಳೆ ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮ ಕುಟುಂಬಕ್ಕೆ ಒಂದು ಆಧಾರ ಇರುತ್ತೆ ಅಂತ. ಹಾಗೆಯೇ ಟರ್ಮ್ ಇನ್ಶೂರೆನ್ಸು ಕೂಡ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಮಾಡುವ ಒಂದು ದೊಡ್ಡ ಸೆಕ್ಯೂರಿಟಿ. ನೀವು ಒಂದು ವೇಳೆ ದುಡ್ಡು ಉಳಿಸಿಟ್ಟಿಲ್ಲಪ್ಪ, ನಿಮಗೆ ಗೊತ್ತುಂಟು ನೀವು ಬದುಕಿದ್ರೆ 60 ವರ್ಷದ ತನಕ ನೀವು ಎಲ್ಲವನ್ನೂ ಸಂಪಾದನೆ ಮಾಡ್ತೀರಿ, ಮಧ್ಯದಲ್ಲಿ ಒಂದು ವೇಳೆ ಹೋಗಿಬಿಟ್ರಿ ಅಂದರೆ ನಿಮ್ಮ ಕುಟುಂಬ ಬೀದಿ ಪಾಲಾಗುತ್ತೆ. ಹಾಗಾಗಬಾರ್ದು ಅಂದರೆ ಈ ಅಡಿಷ್ನಲ್ ಸೆಕ್ಯೂರಿಟಿಗೋಸ್ಕರ ಟರ್ಮ್ ಇನ್ಶೂರೆನ್ಸ್ನ ಕಂಪಲ್ಸರಿಯಾಗಿ ತಗೊಳ್ಳಿ. ಇನ್ನು 5ನೇದು ಟ್ಯಾಕ್ಸ್ ಬೆನಿಫಿಟ್ಸ್. ಇಲ್ಲಿ 2 ಥರದ ಟ್ಯಾಕ್ಸ್ ಬೆನಿಫಿಟ್ ಇದೆ. ಒಂದು, ನೀವು ಕಟ್ಟುವ ಪ್ರೀಮಿಯಮ್ ಇದೆಯಲ್ಲ, ಟರ್ಮ್ ಇನ್ಶೂರೆನ್ಸ್ಗೆ ಏನು ಪ್ರೀಮಿಯಂ ಕಟ್ತೀರಿ ಅದು ಸೆಕ್ಷನ್ 80C ಅಡಿಯಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ. ಅಂದರೆ ಡಿಡಕ್ಷನ್ಸ್ ಆಗುತ್ತೆ. ಅದೇನಾಗುತ್ತೆ, ನೀವು ಒಂದು 30,000 ಪ್ರೀಮಿಯಂ ಕಟ್ಟಿದ್ರಿ ಅಂದರೆ ನೀವು ಒಂದು ವೇಳೆ 30% ಟ್ಯಾಕ್ಸ್ ಲ್ಯಾಬಲ್ ಬಂದರೆ ನಿಮ್ಗೆ 9,000 ರೂಪಾಯಿ ಟ್ಯಾಕ್ಸ್ ಉಳಿಯುತ್ತೆ. ಅದು ಬಹಳ ದೊಡ್ಡ ಬೆನಿಫಿಟ್ಟು, ಟ್ಯಾಕ್ಸ್ ಉಳಿಯುತ್ತೆ ನೀವು ಪ್ರೀಮಿಯಂ ಕಟ್ಟುವಾಗ. ಅದು ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಿದಾಗೂ ಕೂಡ ನೀವು 80C ಅಲ್ಲಿ ಬೆನಿಫಿಟ್ನ ಕ್ಲೈಮ್ ಮಾಡ್ಬೋದು. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ನಿಮಗೆ ಬೆನಿಫಿಟ್ ಈ ಸಮ್ ಅಶ್ಯೂರ್ಡ್ ಬರುತ್ತಲ್ಲ, ಅಂದರೆ ಡೆತ್ ಆದಾಗ, ಆಕ್ಸಿಡೆಂಟ್ ಆದಾಗ, ಕ್ರಿಟಿಕಲ್ ಇಲ್ನೆಸ್ ಬಂದಾಗ ಆ ಬೆನಿಫಿಟ್ಟು ಕೂಡ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ. ನಿಮ್ಮ ಕುಟುಂಬದವರಾಗಲಿ ನೀವಾಗಲಿ ಅದ್ರ ಮೇಲೆ ಯಾವುದೇ ಥರದ ಟ್ಯಾಕ್ಸನ್ನು ಕಟ್ಟುವ ಅವಶ್ಯಕತೆ ಇಲ್ಲ. ಇನ್ನು ಮತ್ತೊಂದು ಬೆನಿಫಿಟ್ ಏನಪ್ಪ ಅಂದರೆ, ಈಗ ನೀವು ಸಾಲ ತೊಗೊಂಡಿದ್ದೀರಿ, ಒಂದಷ್ಟು ಸಾಲ ಮಾಡಿದಿರಿ, ಒಂದು 3 ಕೋಟಿ 4 ಕೋಟಿ ಸಾಲ ಮಾಡಿದಿರಿ, 30 ಲಕ್ಷ ಮಾಡಿದಿರಿ, ಎಷ್ಟೋ ಅಮೌಂಟ್ ಮಾಡಿದಿರಿ. ನೀವು ಸಾಯ್ತಾ ಇದ್ದಂಗೆ ಆ ಸಾಲ ತೊಗೊಳ್ಳೋಕ್ಕೆ ನೀವೇನನ್ನು ಮಾರ್ಟ್ಗೇಜ್ ಮಾಡಿರ್ತಿರಲ್ಲ ಪ್ರಾಪರ್ಟಿ, ಅದೆಲ್ಲ ಬ್ಯಾಂಕ್ನವ್ರು ತೊಗೊಂಡ್ಬಿಡ್ತಾರೆ. ಅದೇ ನೀವು ಕ್ರೆಡಿಟ್ ಇನ್ಶೂರೆನ್ಸ್ ತೊಗೊಂಡಿದ್ರೆ ನಿಮ್ಮ ಪ್ರಾಪರ್ಟಿ ಎಲ್ಲ ಮಾರ್ಟ್ಗೇಜ್ ಫ್ರೀ ಆಗುತ್ತೆ. ಯಾವುದೇ ಥರದ ಕೊಲ್ಯಾಟ್ರಲ್ ಇರಲ್ಲ, ನಿಮಗೆ ಯಾವುದೇ ಥರದ ಅಟ್ಯಾಚ್ಮೆಂಟ್ ಇರಲ್ಲ. ಸೊ ಹಾಗಾಗಿ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವಾಗ ಒಂದು ಆದಾಯದ 20 ಪಟ್ಟು 15 ಪಟ್ಟು ಅಥವಾ 10 ಪಟ್ಟು ನಿಮ್ಮ ಏಜ್ಗೆ ಅನುಸಾರವಾಗಿ, ಅದರ ಜೊತೆಗೆ ಕಂಪಲ್ಸರಿಯಾಗಿ ಕನ್ಸಿಡರ್ ಮಾಡಬೇಕಾಗಿದ್ದು ಅದು ಪ್ಲಸ್ಸು, ಅಂದರೆ ನಿಮ್ಮ ಆದಾಯ ಇಂಟು 20, 15 ಅಥವಾ 10 ಪಟ್ಟು ಪ್ಲಸ್ ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್, ಒಟ್ಟು ಸಾಲ ಏನಿದೆಯಲ್ಲ ಅದು ಎಲ್ಲವನ್ನೂ ಆ್ಯಡ್ ಮಾಡಿ. ಯಾಕೆ ಅಂದರೆ ನಾಳೆ ನೀವು ಇಲ್ಲದ ದಿನ ನಿಮ್ಮ ಭವಿಷ್ಯದ ಆದಾಯವನ್ನೂ ಈ ಟರ್ಮ್ ಇನ್ಶೂರೆನ್ಸ್ ಕೊಡಬೇಕು ನಿಮ್ಮ ಕುಟುಂಬಕ್ಕೆ, ಜೊತೆಗೆ ಸಾಲ ಕಟ್ಟೋದಕ್ಕೆ ಬೇಕಾದ ದುಡ್ಡನ್ನು ಟರ್ಮ್ ಇನ್ಶೂರೆನ್ಸ್ ಕೊಡಬೇಕು. ಅದಕ್ಕೋಸ್ಕರ ಈ ಕಾನ್ಸೆಪ್ಟು ಮಿಸ್ ಮಾಡದೆ ತಗೊಳ್ಳಿ. ಇನ್ನೊಂದು ಬಹಳ ಮುಖ್ಯವಾದ ಬೆನಿಫಿಟ್ ನಿಮ್ಗೆ ಸಿಗೋದೇನೆಂದರೆ, ಟರ್ಮ್ ಇನ್ಶೂರೆನ್ಸ್ ಕೊಂಡ್ಕೊಳ್ಳುವಾಗ ಸಾಮಾನ್ಯವಾಗಿ ನಾವು ನಾಮಿನಿ ಮಾಡ್ತೀವಿ. ಭಾಳ ಜನ ಅನ್ಕೋತಾರೆ, ನಾಮಿನಿ ಮಾಡಿಬಿಟ್ರೆ ನನ್ನ ದುಡ್ಡು ಪೂರ್ತಿ ನಾನು ಯಾರನ್ನ ನಾಮಿನಿ ಮಾಡಿರ್ತೀನಿ, ಅಪ್ಪನೋ ಅಮ್ಮನೋ ಹೆಂಡ್ತಿನೋ ಅಥವಾ ಗಂಡನ್ನೋ ಮಕ್ಕಳನ್ನೋ ಮಾಡಿರ್ತೀನಿ, ಅವ್ರಿಗೆ ದುಡ್ಡು ಬರುತ್ತೆ, ಅವರಿಗೆಲ್ಲ ಸಿಕ್ಬಿಡುತ್ತೆ. ಆದರೆ ನೀವು ಹೋಗ್ತಾ ಹೋಗ್ತಾ ಒಂದು 2-3 ಕೋಟಿ ಸಾಲ ಮಾಡಿ ಹೋಗಿದ್ದೀರಿ, ನಿಮಗೊಂದು 2 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಬೆನಿಫಿಟ್ ಬರುತ್ತೆ. ಈಗ ಕೋರ್ಟ್ನವ್ರು ಹೇಳ್ತಾರೆ, ಇಲ್ಲ ನೀವು 2 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ದುಡ್ಡನ್ನು ನಿಮ್ಮ ಸಾಲ ತೀರ್ಸೋಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಕೊಡಲೇಬೇಕಾಗತ್ತೆ. ಅದೇ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವಾಗ ಮ್ಯಾರಿಡ್ ವಿಮೆನ್ಸ್ ಪ್ರಾಪರ್ಟಿ ಆ್ಯಕ್ಟ್ ಅಡಿಯಲ್ಲಿ ತಗೊಂಡ್ರೆ ನಾಳೆ ನೀವು ಎಷ್ಟೇ ಸಾಲ ಮಾಡಿ ಹೋದರೂ ಕೂಡ ನಿಮ್ಮ ಕುಟುಂಬದವರು ಟರ್ಮ್ ಇನ್ಶೂರೆನ್ಸಲ್ಲಿ ಬಂದ ಬೆನಿಫಿಟ್ಸನ್ನು ಯಾವ ಕೋರ್ಟಿಗೋ ಯಾವ ಬ್ಯಾಂಕಿಗೋ ಯಾವ ಸಾಲ ಕೊಟ್ಟವರಿಗೂ ಕೊಡೋದು ಬೇಡ. ಅದು ನಿಮ್ಮ ಮಡದಿ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ಯೂಸ್ ಆಗುತ್ತೆ. ಇದು ಯಾವಾಗ ಅಂದರೆ ನೀವು ಮ್ಯಾರಿಡ್ ಮ್ಯಾನ್ ಆಗಿದ್ದು ನೀವು ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ತಗೊಂಡು ನಿಮ್ಮ ವೈಫನ್ನು ನಾಮಿನಿ ಮಾಡಿ ಮ್ಯಾರಿಡ್ ವಿಮೆನ್ಸ್ ಪ್ರಾಪರ್ಟಿ ಆ್ಯಕ್ಟ್ ಅಡಿಯಲ್ಲಿ ತಗೊಂಡಾಗ ಈ ಬೆನಿಫಿಟ್ ಸಿಗುತ್ತೆ. ಈ 7 ಬೆನಿಫಿಟ್ಸ್ ಅಲ್ಲದೆ ಇನ್ನೊಂದು ಬಹಳ ದೊಡ್ಡ ಬೆನಿಫಿಟ್ ಇದೆ. ಏನು ಹೇಳಿ? ನೆಮ್ಮದಿ. ಈಗ ಮನಸ್ಸಲ್ಲೊಂದು ಸಮಾಧಾನ ಇರುತ್ತೆ. ಈಗ ನಾವು ಎಷ್ಟೋ ಸಾರಿ ಏನಾಗುತ್ತೆ ಅಂದರೆ ಆ ತವಕ ಇರುತ್ತೆ, ಸಡನ್ನಾಗಿ ನಾನು ಹೋಗ್ಬಿಟ್ರೆ ನನ್ನ ಕುಟುಂಬವನ್ನು ಬೀದಿ ಪಾಲು ಮಾಡ್ತೀನಲ್ಲ ಅನ್ನೋ ಒಂದು ತವಕ ಇರುತ್ತೆ. ನಿಮಗೆ ಟರ್ಮ್ ಇನ್ಶೂರೆನ್ಸ್ ಇದ್ದಾಗ ಒಂದು ನೆಮ್ಮದಿ ಇರುತ್ತೆ. ಒಂದು ವೇಳೆ ಈಗ ಸಾವು ಖಚಿತ, ಒಂದಲ್ಲ ಒಂದಿನ ಸಾಯ್ತೀವಿ, ಯಾವತ್ತು ಅನ್ನೋದು ಮಾತ್ರ ಪ್ರಶ್ನೆ ಅಲ್ವಾ? ಹಾಗಾಗಿ ಇಲ್ಲೊಂದು ನೆಮ್ಮದಿ ಇರುತ್ತೆ. ನಾನು ಒಂದು ವೇಳೆ ಅಪ್ಪಿತಪ್ಪಿ ಆಕ್ಸಿಡೆಂಟಲ್ಲೋ ಕಾಯಿಲೆಯಿಂದನೋ, ಈಗ ಕೋವಿಡ್ ಥರದ ಸಮಸ್ಯೆಗಳು ಬಂದಾಗ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೋದರೆ ನನ್ನ ಕುಟುಂಬಕ್ಕೆ ಒಂದು ಭದ್ರತೆ ಇದೆ ಅನ್ನೋ ಒಂದು ನಂಬಿಕೆ ಇರುತ್ತೆ, ಒಂದು ನೆಮ್ಮದಿ ಇರುತ್ತೆ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ನ ಈ ಎಲ್ಲ ಬೆನಿಫಿಟ್ಸ್ಗೋಸ್ಕರ ಮಿಸ್ ಮಾಡದೆ ತಗೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.